ಇದು ನೋಡಿ ನಾವು ಮನೆಯಲ್ಲಿ ಬೆಳೆದಿರೋ ಕೆಲವು ತರಕಾರಿಗಳು. ಈ ಮಳೆಗಾಲದಲ್ಲಿ ತರಕಾರಿ ಬೆಳೆಗೆ ಪ್ರಧಾನ ತೊಂದರೆ ಅಂತ ಹೇಳಿದ್ರೆ ಅದು ಕೀಟಬಾಧೆ. ಹಲವಾರು ಕ್ರಿಮಿ ಕೀಟಗಳು ಈ ಮಳೆಗಾಲದಲ್ಲಿ ತರಕಾರಿಗೆ ಬರ್ತದೆ. ಅವುಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಣ್ಣ ಮಾಹಿತಿಯನ್ನು ನೀಡ್ತೇವೆ. ನಮಗೆ ಒಂದು ಅತಿ ಉತ್ತಮವಾದ ಒಂದು ಮದ್ದು ಅಂತ ಹೇಳಿದ್ರೆ ಬೇವಿನ ಎಣ್ಣೆ ಮಾಡಬಹುದು ಅಂತ ನಾವಿಲ್ಲಿ ಬಯೋ ಸ್ವೀಪ್ ಅಂತ ಹೇಳುವ ಒಂದು ಬೇವಿನ ಎಣ್ಣೆಯನ್ನು ತೆಗೆದಿದ್ದೇವೆ. ಇದು ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಮತ್ತೆ ಇದು ಗೊಬ್ಬರ ಅಂತ ಎಲ್ಲ ಮಾರುವ ಅಂಗಡಿಯಲ್ಲೆಲ್ಲ ಸಿಗ್ತದೆ ಬಯೋ ಸ್ವೀಪ್ ಅಂತ ಹೇಳಿ. ಇದನ್ನು ಹೇಗೆ ತಯಾರಿಸಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಮಗೆ ನೋಡುವ. ಒಂದು ಇದು ಸ್ಪ್ರೇ ಮಾಡ್ಲಿಕ್ಕೆ ಒಂದು ಜಾರು ಬೇಕು. ಸ್ಪ್ರೇಯರ್ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ ಸ್ಪ್ರೇಯರ್. ಮತ್ತೆ ಅದು ಮೆಷರ್ಮೆಂಟ್ ಗೆ ಒಂದು 10 ml ನಾನು ಇದು ತೆಗೆದು ಮಿಕ್ಸ್ ಮಾಡ್ತಾ ಇದ್ದೇನೆ. 1.5 ಲೀಟರ್ ಅಷ್ಟು ನೀರು ನಾವು ತೆಗೆದಿದ್ದೇನೆ ಇಲ್ಲಿ. ಈಗ 10 ml 10 ml ನಷ್ಟು ಈ ಬೇವಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಕರೆಕ್ಟ್ ಒಂದು 10 ml ಹಾಕುವ. ಇನ್ನು ನೀರಿಗೆ ನಾವು ಈಗ ಮಿಕ್ಸ್ ಮಾಡುವ. ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಲಿಕ್ಕೆ ಬೇಕಾಗಿ ಸ್ವಲ್ಪ ಸಾಬೂನು ಅಥವಾ ಯಾವ್ದಾದ್ರು ಸಾಬೂನು ಆಗ್ತದೆ. ಸಾಬೂನು ಅಥವಾ ನಾನಿಲ್ಲಿ ಹ್ಯಾಂಡ್ ವಾಶ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಅದಕ್ಕೆ ಅಳತೆ ಏನಿಲ್ಲ, ಸ್ವಲ್ಪ ಹಾಕಿದ್ರೆ ಆಯ್ತು. ಬೇವಿನ ಎಣ್ಣೆ 1.5 ಲೀಟರ್ಗೆ ನಾನು 10 ml ಹಾಕಿದ್ದೇನೆ. ಅಂದ್ರೆ ಇದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಇದಾಗಬೇಕು. ಅದನ್ನ ಇನ್ನು ನಾವು ಈ ಸ್ಪ್ರೇ ಮಾಡುವ ಬಾಟ್ಲಿಗೆ ಹಾಕುವ. ಸ್ಪ್ರೇಯರ್ನ ಮುಚ್ಚಳವನ್ನು ಹಾಕ್ತಾ ಇದ್ದೇನೆ ಅಲ್ಲಿ. ಯಾಕೆನು ಏರ್ ಇದು ಮಾಡಿ ಒಳ್ಳೆ ಕರೆಕ್ಟ್ ಒಂದು ಟೈಟ್ ಮಾಡಬೇಕು. ಮುಚ್ಚಳವನ್ನು ಟೈಟ್ ಮಾಡಿ ಇನ್ನು ಏರ್ ಪಂಪ್ ಮಾಡ್ಬೇಕು. ಮೇಲೆ ಇರುವ ಕುತ್ತಿ ಇದು ಪ್ರೆಸ್ ಮಾಡುವಾಗ ಅದಕ್ಕೆ ಏರ್ ಆಗ್ತದೆ. ಹೆಚ್ಚು ಓವರ್ ಏರ್ ಹಾಕ್ಬಾರ್ದು. ಅದೇ ಸ್ವಲ್ಪ ಅಗತ್ಯ ಇರುವಷ್ಟು ಒಂದು ಟೈಟ್ ಆಗುವಷ್ಟು ಏರ್ ಹಾಕಿ ನಮ್ಗೆ ಗಿಡಕ್ಕೆ ಅದನ್ನ ಸ್ಪ್ರೇ ಮಾಡುವ. ಗಿಡದ ಸುತ್ತಲೂ ಎಲ್ಲದಕ್ಕೆ ಸ್ಪ್ರೇ ಮಾಡಬಹುದು. ಚೆನ್ನಾಗಿ ಎಲ್ಲ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಮತ್ತೆ ಕೀಟಗಳಂತ ಬರುವುದಿಲ್ಲ. ಏರ್ ಕಡಿಮೆ ಆದ ಹಾಗೆ ಅದಕ್ಕೆ ಪುನಃ ಏರ್ ಪಂಪ್ ಮಾಡಿದ್ರೆ ಆಯ್ತು. ಚೆನ್ನಾಗಿ ಸ್ಪ್ರೇ ಆಗ್ತಾ ಉಂಟು. ಗಿಡದ ಎಲ್ಲ ಎಲೆ ಅಡಿಕೆ ಮೇಲೆ ಎಲ್ಲ ದಿವಸಕ್ಕೂ ಸ್ಪ್ರೇ ಮಾಡಬಹುದು. ಬೇವಿನ ಎಣ್ಣೆ ಗಿಡಕ್ಕೆ ಬಹಳ ಉತ್ತಮವಾದ ಒಂದು ಮದ್ದು. ಕೀಟಗಳಿಗೆಲ್ಲ ತಿಂಗಳಿಗೆ 1 ಸಲ ಆದ್ರೂ ಸ್ಪ್ರೇ ಮಾಡಿದ್ರೆ ಬಹಳ ಉತ್ತಮ. ಸಣ್ಣ ಗಿಡಗಳಿಗೆ ಆದ್ರೆ 1 ಲೀಟರ್ ನೀರಿಗೆ ಒಂದು 5 ml ನಷ್ಟು ಬೇವಿನ ಎಣ್ಣೆ ಹಾಕಿ ಸ್ಪ್ರೇ ಮಾಡಬಹುದು. ಅದೇ ರೀತಿ ದೊಡ್ಡ ಗಿಡಗಳಿಗೆ ಆದ್ರೆ 1 ಲೀಟರ್ಗೆ 10 ml ವರೆಗೂ ಸೇರಿಸಬಹುದು. ಸ್ಪ್ರೇಯರ್ನ ನಾಸ್ಟ್ರಿಲ್ ಅಡ್ಜಸ್ಟ್ ಮಾಡಿದ್ರೆ ನಮಗೆ ದೂರದವರೆಗೆ ಕೂಡ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೆದಾಗ್ತದೆ ಸ್ಪ್ರೇ ಮಾಡ್ಲಿಕ್ಕೆ.
ಬಸಳೆ ಗಿಡಕ್ಕೆ ಸ್ಪ್ರೇ ಮಾಡೋದಿದ್ರೆ ಸ್ಪ್ರೇ ಮಾಡಿ 1-2 ವಾರ ಬಿಟ್ಟು ಕಟ್ ಮಾಡಿದ್ರೆ ಸಾಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.